ವಿಡಿಯೋ 5 ಗುಂಡಿ ಆಗಿದ್ದು ಕಂಬ ನೆಟ್ಟಿದ್ವಿ. ಎತ್ತರದ ಜಾಗದಲ್ಲಿ ಗುಂಡಿ ತೋಡಲು ಗುಂಡಿ ಅಗೆಯುವ ಯಂತ್ರ ತರಿಸಲಾಯಿತು. ಡ್ರಿಲ್ಲಿಂಗ್ ಮಾಡಿ ಅಲ್ಲಲ್ಲಿ ಗುಂಡಿ ತೆಗೆಸಲಾಯಿತು. ವಿಡಿಯೋ 6 ಹೊಸ ಲೈನ್, 2 ಹೊಸ ಕಂಬ ಫಿಕ್ಸ್. ಹೆಚ್ಚುವರಿಯಾಗಿ ಬೇಕಿದ್ದ ವಿದ್ಯುತ್ ಕಂಬಗಳ ತರಿಸಿದ್ವಿ. ಬೇಕಾದಷ್ಟು ವೈರ್ ತರಿಸಿ ಎತ್ತರದ ಜಾಗದಲ್ಲಿ ಕಂಬ ಹುಳಿ ವೈರ್ಗಳನ್ನ ಎತ್ತರಕ್ಕೆ ಏರಿಸಿ ಜೋತು ಬಿದ್ದಿದ್ದ ವೈರ್ ಸರಿಪಡಿಸಲಾಯಿತು. ವಿಡಿಯೋ 7 ಜೆಸ್ಕಾಂ ಡಬಲಿ ರಮೇಶ್ ಅಂಡ್ ಟೀಮ್ ಎಂಟ್ರಿ. ಸೂಪರ್ 3ಗೆ ಮಾತು ಕೊಟ್ಟಂತೆ ಜೆಸ್ಕಾಂ ಡಬಲಿ ರಮೇಶ್ ಮತ್ತವರ ಟೀಮ್ ಎಂಟ್ರಿ ಕೊಟ್ಟಿತ್ತು. ಕೆಲಸ ಆಗ್ತಿರುವ ಬಗ್ಗೆ ಪರಿಶೀಲನೆ ನಡೆಸಿದ್ರು. ವಿಡಿಯೋ 8 ಕಾಮಗಾರಿ ಮುಗಿಸಲು ಶಾಸಕರ ಸೂಚನೆ. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಜೆಸ್ಕಾಂನವರಿಗೆ ಕರೆ ಮಾಡಿ ಆದಷ್ಟು ಬೇಗ ಕೆಲಸ ಮುಗಿಸುವಂತೆ ಸೂಚನೆ ಕೊಟ್ಟರು. ಇನ್ ಬಿಗ್ ಇಂಪ್ಯಾಕ್ಟ್ 3 ಮೊದಲು ಕೂಡ ಸಾಕಷ್ಟು ಸಾಮಾಜಿಕ ಸುಧಾರಣೆಗಳಾಗಿದೆ. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಯಾವುದೇ ಕಷ್ಟ ಆಗಲಿ ತೋರಿಸ್ತಾ ಇರ್ತಾರೆ. ಮೊನ್ನೆ ಕೂಡ ನಾನು ನೋಡಿದೆ, ನಮ್ಮ ಕ್ಷೇತ್ರದ ಕಮಟಾಣ ಗ್ರಾಮದಲ್ಲಿ ಕೂಡ ರೈತರಿಗೆ ಇದರಿಂದ ಜೆಸ್ಕಾಂನ ಹೊಲದಲ್ಲಿ ಕಂಡಕ್ಟರ್ ಹಾದುವ ಮುಖಾಂತರ ಅದು ಕೆಳಗಡೆ ಸ್ಟ್ರೆಂಥನಿಂಗ್ ಆಗಿದ್ದಿಲ್ಲ, ಕೆಳಗೆ ಲೂಸ್ ಆಗಿ ರೈತರ ಕಬ್ಬಿಗೆ ಹತ್ತಿತ್ತು. ಅದರಿಂದ ಆ ಬಣಮೆಯನ್ನು ಸುಟ್ಟು ರೈತರಿಗೆ ಕೂಡ ಭಾಳಷ್ಟು ಲಾಸ್ ಆಯಿತು. ಇದು ತಿಳಿದ ತಕ್ಷಣ ನಾನು ಎಕ್ಸಿಕ್ಯೂಟಿವ್ ರಮೇಶ್ ಅವರಾಗಲಿ AWRಗಾಗಲಿ ಸಂಬಂಧಪಟ್ಟ ಸೆಕ್ಷನ್ ಆಫೀಸರ್ಗೆ ಮಾತಾಡಿದೆ. ವಿಡಿಯೋ 9 ನೆಟ್ಟಗಾದವು ವಿದ್ಯುತ್ ಕಂಬ. ಸುಮಾರು 15 ಎಕರೆಯಲ್ಲಿ ಬಾಗಿದ್ದ ವಿದ್ಯುತ್ ಕಂಬಗಳನ್ನ ನೆಟ್ಟಗೆ ಮಾಡಲಾಯಿತು. ಹೊಲಗಳ ಲುಕ್ ಫುಲ್ ಬದಲಾಗಿಯೇ ಬಿಡ್ತು. ವಿಡಿಯೋ 10 ಕಟಾವು ಮಾಡಿದ ಕಬ್ಬು ಶೇಫ್. ಇನ್ನು ಸುಟ್ಟ ಕಬ್ಬುಗಳನ್ನ ಲಾರಿಗೆ ಹೇರಿ ಸಕ್ಕರೆ ಫ್ಯಾಕ್ಟರಿಗೆ ಶಿಫ್ಟ್ ಮಾಡಲಾಯಿತು. ವಿಡಿಯೋ 11 ನಮ್ಮ ಪ್ರತಿನಿಧಿಗೆ ಸನ್ಮಾನ. ಎಲ್ಲ ಕೆಲಸ ಆದ್ಮೇಲೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆಗೆ ರೈತರು ಸನ್ಮಾನಿಸಿದ್ರು. ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಜೈಕಾರ ಹಾಕಿ ಧನ್ಯವಾದ ತಿಳಿಸಿದ್ರು. ಇನ್ನು 4 ವರ್ಷದಿಂದ ಆಗದ್ದು ಕೇವಲ 12 ಗಂಟೆಯಲ್ಲೇ ಕೆಲಸ ಮಾಡಿದ್ವಿ. ನಮ್ಮ ಗಮನಕ್ಕೆ ತಂದಿದ್ದಕ್ಕೆ ಧನ್ಯವಾದ ಅಂತ ಜೆಸ್ಕಾಂನವರು ತಿಳಿಸಿದ್ರು. ರಿಪಬ್ಲಿಕ್ ಟಿವಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ, ಅರಿವು ಮೂಡಿಸ್ತಾ ಇದೆ. ನಮ್ಗೆ ಗೊತ್ತಿಲ್ಲದಂತ ಇದನ್ನು ನಾವು ಎಲ್ಲ ಇವರು ನಾವು ಇದಕ್ಕೆ ತಂದ್ಬಿಟ್ಟು ನಮ್ಮ ಇದಕ್ಕೆ ಎಚ್ಚರ ವಹಿಸಿ ನಾವು ಬೇಗನೆ ನಾವು ಕಾರ್ಯಪ್ರವೃತ್ತ ಆಗ್ಲಿಕ್ಕೆ ಇದು ಬಹಳ ಸಹಾಯ ಮಾಡ್ತದೆ ಅಂತ ಹೇಳ್ತೀನಿ ನಾನು. ಕೆಲವೇ ದಿನಗಳಲ್ಲಿ ಸುಟ್ಟ ಕಬ್ಬಿಗೆ 1 ರಿಂದ 2 ಲಕ್ಷ ರೂಪಾಯಿ ಪರಿಹಾರ ಸಿಗಲಿದೆ. ಇನ್ನು ಸೂಪರ್ 3 ಯಾರನ್ನು ಟಾರ್ಗೆಟ್ ಮಾಡೋದಿಲ್ಲ, ಬರೀ ನೊಂದ ಬಡವರ ಪರ, ಕಟ್ಟ ಕಡೆಯವರ ಧ್ವನಿಯಾಗಿರ್ತೇವೆ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ ಅಂತ ಸುಮ್ಮನೆ ಹೇಳಿಲ್ಲ, ಕೆಲಸ ಮಾಡಿಸಿ ತೋರಿಸಿದ್ದೇವೆ. ಇದೇ ನಮ್ಮ ಕಮಿಟ್ಮೆಂಟ್. ಖುಷಿಯಾಗ ಸರ್, ನಮ್ಗೆ ಬಹಳ ಖುಷಿಯಾಗದ. ರಿಪಬ್ಲಿಕ್ ಟಿವಿದವ್ರಿಗಪ್ಪ ನಾವು ಧನ್ಯವಾದ ಹೇಳ್ತೇವೆ. ಸಾಬ್ರಿಗೆಲ್ಲರಿಗೂ ಧನ್ಯವಾದ. ರಿಪಬ್ಲಿಕ್ ಕನ್ನಡದವ್ರು ಬಂದು 4-5 ವರ್ಷ ಆಗಲ್ದ ಕೆಲಸ 12 ಗಂಟೆದ ನಮ್ದು ಕೆಲಸ ಆಯ್ತು ಸುಟ್ಟಿನ ಕಡಿಂದು. ಅವ್ರು ಬಂದು ಏನಾಗ ಪೂರ ಕಬ್ಬು ಎಲ್ಲ ಕಡಿಸಿದ್ರು, ವೈರ್ ರೆಡಿ ಮಾಡಿದ್ರು. ನಮ್ಮ ಕಬ್ಬೆಲ್ಲ ಕೆಲಸ ಮಾಡ್ಕೊಟ್ರ ಸರ್ ರಿಪಬ್ಲಿಕ್ ಟಿವಿ ಅವ್ರಿಗೆ ಭಾಳ ನಮ್ಗೆ ಒಂದು ಕೋಟಿ ಧನ್ಯವಾದ ಹೇಳ್ತೇವ್ರಿ ಸರ್. ನಮ್ಮ ಹದ್ಲಾಗೆ ಕೆಲಸ ಆಗಿದೆ, ನಮ್ಮ ಕಬ್ಬು ಹೋಯ್ತಾ ಇದೆ. ಜೈ ಪ್ರಕಾಶದವರಿಗೆ ಧನ್ಯವಾದವನ್ನು ಹೇಳ್ತೀವಿ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ವಿಡಿಯೋ 5 ಗುಂಡಿ ಆಗಿದ್ದು ಕಂಬ ನೆಟ್ಟಿದ್ವಿ.
ಎತ್ತರದ ಜಾಗದಲ್ಲಿ ಗುಂಡಿ ತೋಡಲು ಗುಂಡಿ ಅಗೆಯುವ ಯಂತ್ರ ತರಿಸಲಾಯಿತು. ಡ್ರಿಲ್ಲಿಂಗ್ ಮಾಡಿ ಅಲ್ಲಲ್ಲಿ ಗುಂಡಿ ತೆಗೆಸಲಾಯಿತು. ವಿಡಿಯೋ 6 ಹೊಸ ಲೈನ್, 2 ಹೊಸ ಕಂಬ ಫಿಕ್ಸ್. ಹೆಚ್ಚುವರಿಯಾಗಿ ಬೇಕಿದ್ದ ವಿದ್ಯುತ್ ಕಂಬಗಳ ತರಿಸಿದ್ವಿ. ಬೇಕಾದಷ್ಟು ವೈರ್ ತರಿಸಿ ಎತ್ತರದ ಜಾಗದಲ್ಲಿ ಕಂಬ ಹುಳಿ ವೈರ್ಗಳನ್ನ ಎತ್ತರಕ್ಕೆ ಏರಿಸಿ ಜೋತು ಬಿದ್ದಿದ್ದ ವೈರ್ ಸರಿಪಡಿಸಲಾಯಿತು. ವಿಡಿಯೋ 7 ಜೆಸ್ಕಾಂ ಡಬಲಿ ರಮೇಶ್ ಅಂಡ್ ಟೀಮ್ ಎಂಟ್ರಿ. ಸೂಪರ್ 3ಗೆ ಮಾತು ಕೊಟ್ಟಂತೆ ಜೆಸ್ಕಾಂ ಡಬಲಿ ರಮೇಶ್ ಮತ್ತವರ ಟೀಮ್ ಎಂಟ್ರಿ ಕೊಟ್ಟಿತ್ತು. ಕೆಲಸ ಆಗ್ತಿರುವ ಬಗ್ಗೆ ಪರಿಶೀಲನೆ ನಡೆಸಿದ್ರು. ವಿಡಿಯೋ 8 ಕಾಮಗಾರಿ ಮುಗಿಸಲು ಶಾಸಕರ ಸೂಚನೆ. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಜೆಸ್ಕಾಂನವರಿಗೆ ಕರೆ ಮಾಡಿ ಆದಷ್ಟು ಬೇಗ ಕೆಲಸ ಮುಗಿಸುವಂತೆ ಸೂಚನೆ ಕೊಟ್ಟರು. ಇನ್ ಬಿಗ್ ಇಂಪ್ಯಾಕ್ಟ್ 3 ಮೊದಲು ಕೂಡ ಸಾಕಷ್ಟು ಸಾಮಾಜಿಕ ಸುಧಾರಣೆಗಳಾಗಿದೆ. ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಯಾವುದೇ ಕಷ್ಟ ಆಗಲಿ ತೋರಿಸ್ತಾ ಇರ್ತಾರೆ. ಮೊನ್ನೆ ಕೂಡ ನಾನು ನೋಡಿದೆ, ನಮ್ಮ ಕ್ಷೇತ್ರದ ಕಮಟಾಣ ಗ್ರಾಮದಲ್ಲಿ ಕೂಡ ರೈತರಿಗೆ ಇದರಿಂದ ಜೆಸ್ಕಾಂನ ಹೊಲದಲ್ಲಿ ಕಂಡಕ್ಟರ್ ಹಾದುವ ಮುಖಾಂತರ ಅದು ಕೆಳಗಡೆ ಸ್ಟ್ರೆಂಥನಿಂಗ್ ಆಗಿದ್ದಿಲ್ಲ, ಕೆಳಗೆ ಲೂಸ್ ಆಗಿ ರೈತರ ಕಬ್ಬಿಗೆ ಹತ್ತಿತ್ತು. ಅದರಿಂದ ಆ ಬಣಮೆಯನ್ನು ಸುಟ್ಟು ರೈತರಿಗೆ ಕೂಡ ಭಾಳಷ್ಟು ಲಾಸ್ ಆಯಿತು. ಇದು ತಿಳಿದ ತಕ್ಷಣ ನಾನು ಎಕ್ಸಿಕ್ಯೂಟಿವ್ ರಮೇಶ್ ಅವರಾಗಲಿ AWRಗಾಗಲಿ ಸಂಬಂಧಪಟ್ಟ ಸೆಕ್ಷನ್ ಆಫೀಸರ್ಗೆ ಮಾತಾಡಿದೆ. ವಿಡಿಯೋ 9 ನೆಟ್ಟಗಾದವು ವಿದ್ಯುತ್ ಕಂಬ. ಸುಮಾರು 15 ಎಕರೆಯಲ್ಲಿ ಬಾಗಿದ್ದ ವಿದ್ಯುತ್ ಕಂಬಗಳನ್ನ ನೆಟ್ಟಗೆ ಮಾಡಲಾಯಿತು. ಹೊಲಗಳ ಲುಕ್ ಫುಲ್ ಬದಲಾಗಿಯೇ ಬಿಡ್ತು. ವಿಡಿಯೋ 10 ಕಟಾವು ಮಾಡಿದ ಕಬ್ಬು ಶೇಫ್. ಇನ್ನು ಸುಟ್ಟ ಕಬ್ಬುಗಳನ್ನ ಲಾರಿಗೆ ಹೇರಿ ಸಕ್ಕರೆ ಫ್ಯಾಕ್ಟರಿಗೆ ಶಿಫ್ಟ್ ಮಾಡಲಾಯಿತು. ವಿಡಿಯೋ 11 ನಮ್ಮ ಪ್ರತಿನಿಧಿಗೆ ಸನ್ಮಾನ. ಎಲ್ಲ ಕೆಲಸ ಆದ್ಮೇಲೆ ನಮ್ಮ ಬೀದರ್ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆಗೆ ರೈತರು ಸನ್ಮಾನಿಸಿದ್ರು. ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಜೈಕಾರ ಹಾಕಿ ಧನ್ಯವಾದ ತಿಳಿಸಿದ್ರು. ಇನ್ನು 4 ವರ್ಷದ